ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟು ಬುಕ್ಕಿಂಗು ಇನ್ಸ್ಟಾಗ್ರಾಮಿಂದನೇ ಬುಕ್ಕಿಂಗ್ ಆಗಿರೋದು, ಡೈರೆಕ್ಟ್ ಬುಕ್ಕಿಂಗು. ಇವಾಗ ನಾನು ಪ್ಯಾಕ್ ಮಾಡ್ತಾ ಇದ್ದೀನಲ್ಲ, ಇದು ಡೈಲಿ ವೇರ್ ಸ್ಯಾರಿ, ಜಸ್ಟ್ 350ಗೆ ನಾನು ಕೊಟ್ಟಿರೋದು. ಸೊ 20 ಇತ್ತು, 20 ಔಟ್ ಆಫ್ ಸ್ಟಾಕ್ ಆಯಿತು. ಮತ್ತು ರೀಸ್ಟಾಕ್ ಮಾಡಿಸ್ತೀನಿ. ರೀಸ್ಟಾಕ್ ಮಾಡಿಸಿದ ಮೇಲೆ ಅಪ್ಡೇಟ್ ಮಾಡ್ತೀನಿ. ಯಾರಿಗೆಲ್ಲ ಬೇಕು ಡೈರೆಕ್ಟ್ ಇನ್ಸ್ಟಾಗ್ರಾಮಿಂದನೇ ಪರ್ಚೇಸ್ ಮಾಡಿ. ಬಿಕಾಸ್ ಮೀಶೋದಲ್ಲಿ ಫ್ರಾಡ್ಸು ತುಂಬ ಆಗ್ತಾಯಿದೆ. ನಾನು ಆಲ್ರೆಡಿ 3 ಫ್ರಾಡ್ಸ್ ಆಗಿದೆ ನನಗೆ. ಅಂದರೆ ನಂದು ಐಟಮ್ಸ್ನ ತೊಗೊಂಬಿಟ್ಟು ಬೇರೆ ಕಳಿಸಿದ್ದಾರೆ. ಸೊ ಹಂಗಾಗಿ ನನಗೆ ಮೀಶೋದಲ್ಲಿ ಮತ್ತೆ ಅಪ್ಡೇಟ್ ಮಾಡೋಕ್ಕೆ ಭಯ ಆಗ್ತಾಯಿದೆ. ಇನ್ಸ್ಟಾಗ್ರಾಮಿಂದನೇ ಡೈರೆಕ್ಟಾಗಿ ನಂಬರ್ ಹಾಕಿರ್ತೀನಿ, ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಯಾವ ಸಾರಿ ಬೇಕೋ ತೊಗೋಬೋದು. ಕೊರಿಯರ್ ಚಾರ್ಜಸ್ ಎಷ್ಟು 50 ರೂಪಾಯಿ ಹಾಕಿರ್ತೀನಿ ಅಷ್ಟೇ. ಇದು ವಿದಿನ್ ಬೆಂಗಳೂರಲ್ಲಾದರೆ 2 ದಿನದಲ್ಲಿ ರೀಚ್ ಆಗಿಬಿಡುತ್ತೆ. ಬೇರೆ ಕಡೆ ಆದರೆ 3 ರಿಂದ 4 ದಿನದಲ್ಲಿ ರೀಚ್ ಆಗುತ್ತೆ. ಸೊ ಇದೇ ಬೆಸ್ಟು. ಡೈರೆಕ್ಟ್ ಕಮ್ಯುನಿಕೇಷನ್ ಇರುತ್ತೆ. ಆ್ಯಂಡ್ ನಿಮಗೂ ಈಸಿ ಆಗುತ್ತೆ, ನನಗೂ ಈಸಿ ಆಗುತ್ತೆ ಪರ್ಚೇಸ್ ಮಾಡೋಕ್ಕೂ ಮತ್ತು ಸೆಲ್ ಮಾಡೋಕ್ಕೂ. ಮೀಶೋದಲ್ಲಾದರೆ ಸುಮ್ಮನೆ ತಲೆನೋವು. ಪೇಮೆಂಟ್ ಬರೋದು 1 ವಾರ ಆಗುತ್ತೆ. ಆ್ಯಂಡ್ ರಿಟರ್ನ್ ತುಂಬ ಕಳಿಸ್ತಾರೆ. ಹಾಗಾಗಿ ನನಗೆ ಲಾಸ್ ಆಗ್ತಾಯಿತ್ತು. ಹಾಗಾಗಿ ಮೀಶೋ ಸ್ಟಾಪ್ ಮಾಡ್ತೀನಿ. ಆದಷ್ಟು ಸ್ವಲ್ಪ ಬಂದಿರೋದನ್ನು ಆಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ. ಬಟ್ ಹೊಸದು ಯಾವುದೂ ಅಪ್ಡೇಟ್ ಮಾಡಿಲ್ಲ. ಇವಾಗ ನಾನು ಪ್ಯಾಕ್ ಮಾಡ್ತಾ ಇರೋದು ಮೀಶೋದು ಒಂದು 2-3 ಆರ್ಡ್ರ್ ಇತ್ತು, ಪ್ಯಾಕ್ ಮಾಡ್ತಾಯಿದ್ದೀನಿ. ಪ್ಯಾಕ್ ಮಾಡಿಬಿಟ್ಟು ಇವತ್ತು ನಮ್ಮ ಅಕ್ಕನ ಮಗಂದು ನವೀನಂದು ಹಾಸ್ಟ್ಲಲ್ಲಿ ಎಕ್ಸಾಮ್ಸ್ ಎಲ್ಲ ಮುಗೀತು. ಸೊ ಹಾಗಾಗಿ ಕರ್ಕೊಂಬರೋಕ್ಕೆ ಹೋಗಬೇಕು. ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಡೆಲಿವರಿ ಕೊಟ್ಬಿಟ್ಟು ಬಂದೆ. ಇನ್ಸ್ಟಾಗ್ರಾಮಲ್ಲಿ ಬುಕ್ಕಿಂಗ್ ಆಗಿರೋದು. ಇಲ್ಲಿರೋದೆಲ್ಲ ಪ್ಯಾಕಿಂಗ್ ಮಾಡಿ ಇವಾಗ ಕೊಡ್ತಾಯಿದ್ದೀನಿ. ನಮ್ಮ ಮನೇಲಿ ನಮ್ಮ ಮಾವನ ಕೈಲಿ ಕೊಟ್ಟೋಗ್ತೀನಿ. ಅವ್ರು ಬಂದು ತೊಗೊಂಡೋಗ್ತಾರೆ ಡೆಲಿವರಿ ಬಾಯಿ. 12 ಗಂಟೆಗೆ ಮಗನ ಸ್ಕೂಲ್ ಬಂದಮೇಲೆ ಕರ್ಕೊಂಡು ಕಾರ್ ತೊಗೊಂಡು ಕರ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ಕುಣಿಗಲ್ ಹತ್ರ ಹಾಸ್ಟೆಲು ಹೊರಗೆರೆಪುರ, ಅಲ್ಲಿಗೆ ಹೋಗಬೇಕು. ಮತ್ತು ಫ್ರೈಡೇ ಬಾ ಅಂತ ಹೇಳಿದ್ದ ಅವನು. ಫ್ರೈಡೇ ಅಂದ್ರೂ ಮತ್ತೆ ಮಧ್ಯಾಹ್ನನೇ ಹೋಗ್ಬೇಕು ನಾವು. ದಿಶು ಸ್ಕೂಲ್ ಬಿಡೋದೆ 12 ಗಂಟೆ. ಹಾಗಾಗಿ ಬೇಡ, ಪಾಪ ಕಾಯ್ಕೊಂಡು ಕೂತಿರ್ತಾನೆ. ಇವತ್ತೇ ಹೋಗೋಣ ಅಂದರು ಯಜಮಾನ್ರು. ನಾನೇ ಕಾರ್ ಓಡಿಸ್ತೀನಿ, ಹೋಗೋಣ ಅಂದರು. ಹಾಗಾಗಿ ರೆಡಿ ಆಗ್ತಾಯಿದ್ದೀವಿ. ದಿಶು ಸ್ಕೂಲಿಂದ ಬಂದ, ಅವನಿಗೆ ಟಿಫನ್ ಮಾಡಿಸಿ, ಸ್ನಾನ ಮಾಡಿಸಿ, ಟಿಫನ್ ತಿನ್ನಲಿಲ್ಲ, ಅರ್ಜೆಂಟ್ ಆಗುತ್ತೆ ಅಂತ ಹಾಗೆ ಬಾಕ್ಸಿಗೆ ಹಾಕ್ಕೊಂಡು ಬಂದೆ. ದೋಸೆ ಮತ್ತು ಚಟ್ನಿ ಇಲ್ಲೇ ಕಾರಲ್ಲೇ ತಿನ್ನಿಸ್ದೆ. ದೋಸೆ ಎಲ್ಲ ತಿಂದರು. ಇವಾಗ ನೀರು ಜ್ಯೂಸು ಬೇಕು ಅಂದರು. ಅವ್ರ ಪಪ್ಪ ನಿಲ್ಲಿಸಿ ಹೋಗಿದ್ದಾರೆ ತರೋಣ ಅಂತ. ಬೆಂಗಳೂರಿಂದ ಒಂದು 2 ಅವರ್ ಜರ್ನಿ ಆಗುತ್ತೆ. 100-120 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ. ನಮ್ಮ ಹಸ್ಬೆಂಡ್ ಊರ ಹತ್ರನೇ ಊರು, ಹಾಸ್ಟೆಲ್ ಇರೋದು. ಅಷ್ಟೊತ್ತಿಗೆ ಇವರಂತೂ ಕಾಟ ಕೊಡ್ತಾ ಇರ್ತಾರೆ ಮಕ್ಕಳು. ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ದೋಸೆ ತಿನ್ನಿಸಿದ್ದೀನಿ, ಇವಾಗ ಮಲಗಿಸ್ತೀನಿ. ನಾವು ಅಂದಿವಿ ಎಲ್ಲರೂ ಊಟ ಮಾಡ್ಕೋತೀವಿ. ನಮ್ಮ ಮಕ್ಕಳ ಮಗನೂ ಫೋನ್ ಮಾಡಿದ್ದ, ರೆಡಿಯಾಗಿದ್ದೀನಿ ಬನ್ನಿ ಆಂಟಿ ಅಂತ. ಆಲ್ರೆಡಿ ರೆಡಿಯಾಗಿ ಟ್ರಂಕ್ ಎಲ್ಲ ತೊಗೊಂಡು ಗೇಟ್ ಹತ್ರ ಕೂತಿದ್ದಾನಂತೆ. ಜಸ್ಟ್ ಹೋಗಿ ಪಿಕಪ್ ಮಾಡ್ಕೊಂಡು ಏನು ಮಾಡ್ತಾಯಿದ್ದೆ ಚಿಂಟು? ಊದ್ಲ ದಿಶು ಅಲ್ಲಿ ಬರುತ್ತೆ ಅಂಬಾದಲ್. ನೀನು ಯಾವಾಗ ಕಂಡು ಹಿಡ್ದೆ? 2:30 ಆಗಿತ್ತು. ಹಾಸ್ಟೆಲ್ಗೆ ರೀಚ್ ಆದ್ವಿ ನಾವು. ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಟ್ರಂಕ್ ರೆಡಿ ಮಾಡ್ಕೊಂಡು ಕೂತಿದ್ರು. ಅವನ ಫ್ರೆಂಡ್ಸು ಕಾರಲ್ಲಿ ತಂದು ಟ್ರಂಕ್ ಇಟ್ಬಿಟ್ರು. ನಾನು ಒಳಗಡೆ ಬಂದೆ, ಯಜಮಾನ್ರು ಹೊರಗಡೆನೇ ಇದ್ದರು. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಗೇಟ್ ಹತ್ರನೇ ಬಂದು ಕೂತಿದ್ರು. ಎಲ್ಲ ಪೇರೆಂಟ್ಸು ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ರು. ಸುಮಾರು 3-4 ಕಾರ್ ಬಂದು ನಿಂತಿದ್ದು, ಎಲ್ಲರೂ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮ ಅಕ್ಕನ ಮಗ ಆಲ್ರೆಡಿ ಲೆಟ್ರ್ ಬರೆದಿಟ್ಟಿದ್ದ. ಸೊ ಊರಿಗೆ ಹೋಗ್ತಾಯಿದ್ದೀವಿ ಎಕ್ಸಾಮ್ಸ್ ಮುಗಿಸಿ ಅಂತ. ಅದಕ್ಕೆ ನಾನು ಪೇರೆಂಟ್ಸ್ ಸಿಗ್ನೇಚರ್ ಮಾಡೋಲ್ಲಿ ನಾನು ಸಿಗ್ನೇಚರ್ ಮಾಡಿದೆ. ಮತ್ತು ಇನ್ನೊಂದು ಸಿಗ್ನೇಚರ್ ಇತ್ತು, ಅದನ್ನು ಮಾಡಿ ಇವಾಗ ಕರ್ಕೊಂಡು ಹೋಗಬೇಕು. ಅವನು ಅಲ್ಲೇ ಹಾಸ್ಟೆಲಲ್ಲಿ ಊಟ ಮಾಡಿದ್ದಂತೆ. ಹಾಗಾಗಿ ಸ್ವಲ್ಪ ಎಳ್ನೀರು ಇಲ್ಲ ಕಬ್ನಲ್ಲಿ ಏನಾದ್ರು ಕುಡಿಯೋಣ ಅಂದ್ಕೊಂಡ್ವಿ. ಕಬ್ನಲ್ಲಿತ್ತು ಅಂದಿವಿ, ಕಬ್ನಲ್ಲಿ ಕುಡಿದು ಇವಾಗ ಹೊರಟ್ರೆ ನಾವು 6 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗ್ತಾಯಿದ್ವಿ. ಇಲ್ಲಿ ನಮ್ಮ ಯಜಮಾನ್ರು ಫ್ರೆಂಡು ಕೋಳಿ ಸಾಕಿದ್ರಂತೆ. ನಾಟಿ ಕೋಳಿ ಬೇಕು, ಕೋಳಿ ಎಗ್ಗು ಬೇಕು ಅಂತ ಬಂದ್ವಿ. ನಾಟಿ ಕೋಳಿ ಚೆನ್ನಾಗಿರುತ್ತೆ ಅಂತ ಒಂದು 50 ನಾಟಿ ಕೋಳಿ ತೊಗೊಂಡ್ವಿ. ಅವ್ರ ತೋಟಕ್ಕೆ ಹೋಗಿದ್ವಿ. ಹಾಗೆ ಅಂದಿವೆ ಹೋದಾಗ ಬನ್ನಿ ಮನೆಗೆ ಅಂತ ತುಂಬ ಫೋರ್ಸ್ ಮಾಡಿದರು. ಇವಾಗ ಅವ್ರ ಮನೆಗೂ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಬೆಂಗಳೂರಿಗೆ ಹೋಗಬೇಕು.
ಅವ್ರ ಫ್ರೆಂಡ್ ಮನೆಗೆ ಹೋಗಿ ಅವರ ಮಗಳ ಮನೆಯಲ್ಲೇ ಇಲ್ಲಿ ಎರಡೂ ಕಡೆ ಬರೋ ಅಷ್ಟೊತ್ತಿಗೆ ಟೈಮೇ ಆಗೋಯಿತು. ಬೆಂಗಳೂರು ಬಂದಿದ್ದೆ 8:30 ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಂತೂ ಇವತ್ತು ಬ್ಯುಸಿ ಇದ್ದೆ. ನಮ್ಮ ಅಕ್ಕನ ಮಗನ ಹಾಸ್ಟ್ಲಿಂದ ಕರ್ಕೊಂಬರಕ್ಕೆ ಹೋಗಿದ್ದೆ ಕುಣಿಗಲ್ ಹತ್ರ. ಸೊ ಹಂಗಾಗಿ ಬರೋದು ಲೇಟ್ ಆಯಿತು. ಜಸ್ಟ್ ಇವಾಗ ಬಂದಿರೋದು. ಹಾಸ್ಟ್ಲಿಂದ ಕರ್ಕೊಂಬಂದು ಹಾಗೆ ಫ್ರೆಂಡ್ ಮನೆಗೆ ಹೋಗಿದ್ವಿ. ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ, ಹಸ್ಬೆಂಡ್ ಫ್ರೆಂಡ್ ಮನೆಗೆ. ಬರೋದೇ ಲೇಟ್ ಆಯಿತು. ಸೊ ತುಂಬ ಮೆಸೇಜ್ಗಳಿದೆ, ರಿಕ್ವೆಸ್ಟ್ಗಳಿದೆ. ನನಗೆ ಯಾರಿಗೂ ಸರಿಯಾಗಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಕಾರಲ್ಲಿ. ನಾಳೆ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಆಲ್ರೆಡಿ ಫ್ರೀ ಬುಕ್ಕಿಂಗ್ ಕೂಡ ಆಗಿದೆ. ಎಲ್ಲರಿಗೂ ನಾಳೆ ಡಿಸ್ಪ್ಯಾಚ್ ಮಾಡ್ತೀನಿ. ಮೀಶೋದಲ್ಲಿ ಬುಕ್ಕಿಂಗ್ ಆಗಿರೋದು ಕೂಡ ಡಿಸ್ಪ್ಯಾಚ್ ಮಾಡ್ತೀನಿ. ಆ್ಯಂಡ್ ತುಂಬ ಮೀಶೋ ಸೆಲ್ಲರಾಗಿ ಹೇಗೆ ವರ್ಕ್ ಮಾಡೋದು ನಮಗೂ ಹೇಳ್ಕೊಡಿ ಮ್ಯಾಮ್ ಅಂತ ತುಂಬ ರಿಕ್ವೆಸ್ಟ್ ಬರ್ತಾ ಇದೆ, DM ಮಾಡ್ತಾ ಇದ್ದಾರೆ. ಒಂದು 2-3 ದಿನ ನಂಗೆ ಟೈಮ್ ಕೊಡಿ, ನಾನು ನೀಟಾಗಿ ವಿಡಿಯೋ ಮಾಡಿ ಹೇಳ್ತೀನಿ. ಯಾವುದೇ ರೀತಿ ಫೀಸ್ ನಾನು ತೊಗೊಳ್ಳಲ್ಲ, ಫ್ರೀಯಾಗಿ ಹೇಳ್ಕೊಡ್ತೀನಿ. ಯೂಟ್ಯೂಬಲ್ಲಿ ನನ್ನ DS ಕಲೆಕ್ಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ಕಂಪ್ಲೀಟಾಗಿ ವಿಡಿಯೋ ಹಾಕಿರ್ತೀನಿ. ಸೊ ಸ್ಯಾರಿ ಬೇಕಂದರೆ ನನ್ನ ನಂಬರ್ಗೆ DM ಮಾಡಿ, ಯಾವ ಸ್ಯಾರಿ ಅಂತ ಸ್ಕ್ರೀನ್ಶಾಟ್ ಹಾಕಿ ಆ್ಯಂಡ್ ಅಮೌಂಟ್ ಪೇ ಮಾಡಿ ನಾನು ನಿಮಗೆ ಕೊರಿಯರ್ ಕಳಿಸ್ತೀನಿ. ವಿದಿನ್ ಬೆಂಗಳೂರಲ್ಲಿ ಆದರೆ 2 ದಿನಕ್ಕೆ ಕೊರಿಯರ್ ರೀಚ್ ಆಗುತ್ತೆ. ಥ್ಯಾಂಕ್ ಯು. ಊರಿಂದ ನಾಟಿ ಮೊಟ್ಟೆ ತೊಗೊಂಬಂದರು ನಮ್ಮ ಯಜಮಾನ್ರ ಫ್ರೆಂಡ್ ಮನೇಲಿ. ತುಂಬ ಚೆನ್ನಾಗಿದೆ. ಅದನ್ನು ತರಕ್ಕಂತ ಹೋದ್ವಿ. ಹಂಗೆ ಅವ್ರ ಫ್ರೆಂಡ್ ಮನೆಗೆ ಹೋದ್ವಿ. ಲೇಟ್ ಆಯಿತು. ಅವರು ಬೇರೆ 2 ಮನೇಲೋ ಏನೋ ಹಬ್ಬ ಮಾಡಿದ್ರಂತೆ. ಬಾಗಿನ ಎಲ್ಲ ಕೊಟ್ಟು ತಂಬಿಟ್ಟೆಲ್ಲ ಕೊಟ್ಟರು. ಏನು ತಿನ್ನಲಿಲ್ಲ, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಬರೋದೇ ಲೇಟ್ ಆಗಿಬಿಟ್ಟಿತ್ತು. ಏನೂ ಅಡುಗೆ ಮಾಡಿರಲಿಲ್ಲ. ಬಿರಿಯಾನಿ ತರಿಸ್ಕೊಂಡು ಬಂದ್ವಿ, ತಿಂದ್ವಿ. ಈಗ ದಿಶು ಮತ್ತು ನವೀನ ಹೋಮ್ವರ್ಕ್ ಮಾಡ್ತಾಯಿದ್ದಾರೆ. ಇಷ್ಟೊಂದು ರಾಶಿ ಕೆಲಸ ನನ್ನದೇ ಇದೆ. ಈಗ ಬೆಳಿಗ್ಗೆ ಆದರೂ ನಾನೇ ಮಾಡಲೇಬೇಕು, ಈಗಾದರೂ ನಾನೇ ಮಾಡಲೇಬೇಕು. ಬೆಳಿಗ್ಗೆನೂ ಅರ್ಜೆಂಟಲ್ಲಿ ಹಂಗೆ ಪೋಸ್ಟಿಗೆ ಕೊಡೋಕ್ಕಂತ ಹೋಗಿದ್ದೆ. ಹಂಗೆ ಬಂದ ತಕ್ಷಣ ದಿಶು ಪಿಕಪ್ ಮಾಡಿ ಹಾಗೆ ಹೋಗೇ ಬಿಟ್ವಿ. ನವೀನ್ ಪಿಕಪ್ ಮಾಡೋಣ ಅಂತ. ಪಾತ್ರೆ ತಿಕ್ಕಲೇ ಇಲ್ಲ, ಹಂಗೆ ಉಳ್ಕೋತು. ಮನೇಲಿ ಬೇರೆ ಯಾರೂ ಇಲ್ಲ, ನಾನೇ ಅಲ್ವಾ ಎಲ್ಲ ಕೆಲಸ ಮಾಡೋದು. ಸೊ ಇವಾಗಲೇ ಮಾಡಿಬಿಟ್ಟು ಮಲಗಿದ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಇಲ್ಲಾಂದ್ರೆ ಅದು ಒಂದು ತಲೆನೋವು, ಇನ್ನೂ ಕೆಲಸ ಇದೆ ಅನ್ನೋ ಥರ ಆಗುತ್ತೆ. ಸೊ ಹಾಗಾಗಿ ಇವಾಗೆಲ್ಲ ಪಾತ್ರೆ ತಿಕ್ಬಿಟ್ಟು ಮಲಗಿಬಿಡ್ತೀನಿ. ದೋಸೆ ಇಟ್ಟಿದೆ, ದೋಸೆ ಇಟ್ಟು ಬೆಳಗ್ಗೆ ಎದ್ದು ದೋಸೆ ಮಾಡಿ ಕಳಿಸ್ತೀನಿ. ನಮ್ಮ ದಿಶುದು ಇನ್ನೂ ಏಪ್ರಿಲ್ 10 ತನಕ ಸ್ಕೂಲ್ ಇರುತ್ತೆ. 8th 9th ಮತ್ತು ಹಾಸ್ಟ್ಲಲ್ಲಿರೋ ಮಕ್ಕಳದೆಲ್ಲ ನಿನ್ನೆಗೆ ಎಕ್ಸಾಮ್ ಮುಗೀತು. 10th ಎಕ್ಸಾಮ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಅವ್ರನ್ನೆಲ್ಲ ಮನೆ ಕಳಿಸ್ಬಿಟ್ಟಿರ್ತಾರೆ. ಹಾಗೆ ನಮ್ಮ ಅಕ್ಕನ ಮಗನ ಕರ್ಕೊಂಡು ಬಂದೆ. ಅವ್ನು ಮತ್ತು ನೆಕ್ಸ್ಟು ನಮ್ಮ ದಿಶು ಸ್ಕೂಲ್ ಮುಗಿದ್ಮೇಲೆ ಅವ್ರ ಊರಿಗೆ ಹೋಗಿಬಿಟ್ಟು ಬರ್ತೀನಿ. ದಿಶುದು ನಾಳೆ ಫ್ರೈಡೇ ಸ್ಕೂಲ್ ಇದೆ. ಹಂಗಾಗಿ ಮಲ್ಕೊ ಅಂತ ಅವ್ರನ್ನ ರೂಮಲ್ಲಿ ಬಿಟ್ಬಿಟ್ಟು ನಾನು ಅಡುಗೆ ಮನೆ ಒಂಚೂರು ಕ್ಲೀನ್ ಮಾಡಿ ಹೋಗಿ ಮಲ್ಕೋಬೇಕು. ನನಗೂ ಕಾರಲ್ಲಿ ಜರ್ನಿ ಮಾಡಿ ಸುಸ್ತಾಗಿದೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಾರೀಸ್ ಏನಾದರೂ ಬೇಕಾದರೆ ಡೈರೆಕ್ಟ್ ವಾಟ್ಸಪ್ ನಂಬರ್ಗೆ DM ಮಾಡಿ. ಥ್ಯಾಂಕ್ ಯು.